ನಮ್ಮ ಊರು ರಿಯಲ್ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ. ಗೆಳೆಯರೆ, ಇವತ್ತು ನಾವು ಒಂದು ಕ್ರಾಸ್ ಮಾರ್ಕೆಟಿಂದ ನಮ್ಮ ಇನ್ಕಮನ್ನು ಯಾವ ರೀತಿ ಅಂದರೆ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ನಮ್ಮ ಇವಾಗ ಇನ್ನೊಬ್ಬರಿಗೆ ನಾವು ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ಬೋದು, ನಾವು ವಿಡ್ರಾಲ್ ಯಾವ ರೀತಿ ಮಾಡೋದು ಹೇಗೆ ಅಂತ ನನ್ನ ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರ್ತೀರ. ನೋಡಿಲ್ಲ ಅಂದರೆ ನನ್ನ ವೀಡಿಯೋ ಚೆಕ್ ಮಾಡಿ. ಸೊ ಯಾವ ರೀತಿ ವಿಡ್ರಾಲ್ ಮಾಡೋದು, ನಮ್ಮ ಟ್ರಸ್ಟ್ ವಾಲೆಟ್ಗೆ ಯಾವ ರೀತಿ ತೊಗೊಂಡು ಬರೋದು ಎಲ್ಲ ನಾನು ಡೀಟೇಲಾಗಿ ಹೇಳಿದ್ದೇನೆ. ಸೊ ಇವಾಗ ನಮ್ಮ ಒಂದು ಇನ್ಕಮ್ ವಾಲೆಟಲ್ಲಿರುವಂತಹ ಒಂದು ಡಾಲರ್ಸ್ನ ನಾವು ಇನ್ನೊಬ್ಬರಿಗೆ ಇವಾಗ ಟ್ರಾನ್ಸ್ಫರ್ ಮಾಡ್ಬೋದು. ಅಂದರೆ ನಮ್ಮ ಲೀಡರ್ಸ್ಗೆ ಬೇಕಿದ್ದರೆ ಅವರಿಗೆ ಕೊಡ್ಬೋದು, ಅಥವಾ ಯಾರಾದರೂ ಜಾಯ್ನರ್ಸ್ ಯಾರಾದರೂ ಇದ್ದರೆ ನಾವು ಯೂಸ್ ಮಾಡ್ಕೋಬೋದು ಅದನ್ನು. ಸೊ ಇವಾಗ ನನ್ನ ಇನ್ಕಮ್ ವಾಲೆಟಿಂದ ನನ್ನ ಅಪ್ಲೈನ್ಗೆ ನಾನು ಅದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಸೊ ಆ ಒಂದು ಪ್ರೊಸೀಜರ್ ನೀವು ಇಲ್ಲಿ ನೋಡ್ಬೋದು ಗೆಳೆಯರೆ. ಸೊ ನನ್ನ ಇನ್ಕಮ್ ವಾಲೆಟಲ್ಲಿ $60 ಇದೆ, ಇಲ್ಲಿ ಕಾಣ್ಬೋದು. ಹಾಗೆ ಆ್ಯಂಜಲ್ ವ್ಯಾಲೆಟಲ್ಲಿ ಇಲ್ಲಿ $10 ಇದೆ. ಸೊ ನೋಡಿ, ಹಾಗೆ ಇವಾಗ ನನಗೆ ಟ್ರಾನ್ಸ್ಫರ್ ಮಾಡೋಂಥ ಅವಕಾಶ ಅಂದರೆ ಇನ್ಕಮ್ ವಾಲೆಟ್ ಕೂಡ ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೋದು, ಆ್ಯಂಜಲ್ ವಾಲೆಟ್ ಕೂಡ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೋದು. ಬಟ್ ನೀವು ವಿಡ್ರಾಲ್ ಮಾಡುವಂತಹ ಟೈಮಲ್ಲಿ ಓನ್ಲಿ ಇನ್ಕಮ್ ವಾಲೆಟಿಂದ ಮಾತ್ರ ನೀವು ವಿಡ್ರಾ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲಿ ಏಂಜಲ್ ವಾಲೆಟಿಂದ ವೆರಿ $10 ಆದಾಗ ಅದು ಇನ್ಕಮ್ ವಾಲೆಟ್ಗೆ ಶಿಫ್ಟ್ ಆಗ್ತಾಯಿತ್ತು. ಸೊ ಇವಾಗ ಅದು ಚೇಂಜ್ ಮಾಡಿ ಮಂತ್ಲಿ ಒನ್ ಟೈಮ್ ಟೋಟಲಿ ಶಿಫ್ಟ್ ಆಗ್ತಾಯಿದೆ. ಅಂದರೆ ಇಲ್ಲಿ ನೀವು ಆ್ಯಂಜಲ್ ವ್ಯಾಲೆಟಲ್ಲಿ ರೌಂಡ್ ಫಿಗರು ಇದು ಡಾಲರ್ಸ್ ಇರಬೇಕು. ಅಂದರೆ ಇವಾಗ ಸಪೋಸ್ ನಿಮ್ಮ ಹತ್ರ ಒಂದು $53, $56, $57 ಈ ಥರ ಇದ್ದರೆ ಓನ್ಲಿ $50 ಮಾತ್ರ ಇನ್ಕಮ್ ವಾಲೆಟ್ಗೆ ಶಿಫ್ಟ್ ಆಗ್ತಾಯಿದೆ. ಸೊ $60 ಇದ್ದರೆ ಆಲ್ಮೋಸ್ಟು 60 ಕೂಡ ಇಲ್ಲಿ ಟ್ರಾನ್ಸ್ಫರ್ ಇಲ್ಲಿ ಶಿಫ್ಟ್ ಆಗುತ್ತೆ, ಆಟೋಮೆಟಿಕಾಗಿ ಶಿಫ್ಟ್ ಆಗುತ್ತೆ, ನಾವೇನು ಶಿಫ್ಟ್ ಮಾಡಬೇಕಂತಿಲ್ಲ. ಸೊ ಇವಾಗ ಯಾವ ರೀತಿ ನಾನು ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಇಲ್ಲಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಗೆಳೆಯರೆ. ಜಸ್ಟ್ ಇಲ್ಲಿ ಮೇಲ್ಗಡೆ ನೀವು ಕಾಣ್ಬೋದು, ಇಲ್ಲಿ 4 ಒಂದು ಬಾಕ್ಸ್ ಇದೆ, ನೀವು ಡಾಟ್ ಥರ. ಸೊ ಅದಕ್ಕೆ ಕ್ಲಿಕ್ ಕೊಡಿ. ಸೊ ಈ ರೀತಿ ಒಂದು ನಿಮಗೆ ಪೋರ್ಷನ್ ಸಿಗುತ್ತೆ. ಯಾವ ರೀತಿ ಒಂದು ಎಲ್ಲ ಡೀಟೇಲ್ಸ್ ಇಲ್ಲಿ ಡ್ಯಾಶ್ಬೋರ್ಡು, ಸೆಟ್ಟಿಂಗ್ಸ್ ಎಲ್ಲ ಡೀಟೇಲ್ ಇದೆ. ಸೊ ಇಲ್ಲಿ ನೀವು ಹೋಗಿ ಸೀದಾ ನೀವು ಟ್ರಾನ್ಸ್ಫರ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಸೊ ಇಲ್ಲಿಗೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟು ನೀವು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಮೈನು. ಸೊ ಅವರಿಗೆ ನಿಮ್ಮ ಲೀಡರ್ಸ್ ಅಥವಾ ಇನ್ನೊಬ್ಬರಿಗೆ ಯಾರಿಗೆ ಆದರೂ ನೀವು ಟ್ರಾನ್ಸ್ಫರ್ ಮಾಡುವಂಥ ಒಂದು ಉದ್ದೇಶದಿಂದ ಮಾಡೋದಾದರೆ ಅವರಿಗೆ ಯಾವ ಒಂದು ವ್ಯಾಲೆಟ್ಗೆ ಬೇಕು ಅಂತ ನೀವು ಕೇಳ್ಕೋಬೇಕು ಫಸ್ಟಿಗೆ. ಅವರಿಗೆ ಟಾಪ್ ಅಪ್ ವಾಲೆಟ್ಗೆ ಬೇಕಾ, ಅಥವಾ ಅವರಿಗೆ ಪ್ಯಾಕೇಜ್ ವ್ಯಾಲೆಟ್ಗೆ ಬೇಕಾ ಅಥವಾ ಟ್ರಾನ್ಸ್ಫರ್ ಟು ಅವರ ಫ್ಯೂಲ್ ವಾಲೆಟ್ಗೆ ಬೇಕಾ, ಅಂದರೆ ಯಾವ ವಾಲೆಟ್ಗೆ ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೋಬೇಕು ಇಲ್ಲಿ. ಸೊ ಇಲ್ಲಿ ಅವರಿಗೆ ನಾನು ಟಾಪ್ ಅಪ್ ವಾಲೆಟ್ಗೆ ಕಳಿಸ್ತಾ ಇದ್ದೀನಿ ಗೆಳೆಯರೆ. ನೋಡಿ, ಇಲ್ಲಿ ಟಾಪ್ ಅಪ್ ವಾಲೆಟ್ ನಾನು ಕ್ಲಿಕ್ ಕೊಡ್ತೀನಿ. ಸೊ ಕ್ಲಿಕ್ ಕೊಟ್ಟಾಗ ಇಲ್ಲಿ ನನ್ನ ಒಂದು ಡೀಟೇಲ್ಸ್ ತೋರಿಸುತ್ತೆ, ಇನ್ಕಮ್ ವಾಲೆಟು, ಏಂಜಲ್ ವಾಲೆಟು ಅಂತ. ಸೊ ಬೋತ್ ನಾನು ಸೆಂಡ್ ಮಾಡ್ಬೋದು. ಫಸ್ಟಿಗೆ ನಾನು ಇಲ್ಲಿ ಇನ್ಕಮ್ ವಾಲೆಟಿಂದ $60ನ ಸೆಂಡ್ ಮಾಡ್ತೀನಿ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ, ನನ್ನ ಇನ್ಕಮ್ ವಾಲೆಟ್ ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಅವರ ಒಂದು ID ನಾನು ಆಲ್ರೆಡಿ ಕಾಪಿ ಮಾಡಿಟ್ಟಿದ್ದೀನಿ. ಸೊ ಆ ID ಇಲ್ಲಿ ಪೇಸ್ಟ್ ಮಾಡ್ತೀನಿ. ಟ್ರಾನ್ಸ್ಫರ್ ಟು ಅಂತ ಇದೆ. ಸೊ ಯಾರಿಗೆ ನೀವು ಟ್ರಾನ್ಸ್ಫರ್ ಮಾಡಬೇಕು ಅವರ ಒಂದು ID ಇಲ್ಲಿ ಪೇಸ್ಟ್ ಮಾಡಿ. ಈ ಥರ ಮಾಡುವಾಗ ಅವರ ಹೆಸರು ಬರಬೇಕು. ಇಲ್ಲಿ ನೀವು ಕಾಣ್ಬೋದು, ಅವರ ಹೆಸರು ಒಂದು ಬಂತು ಇಲ್ಲಿ ನೋಡಿ, ಮಹೇಶ್ ಅಂತ ಇದೆ. ಸೊ ಇವರ ಹೆಸರು ಕೂಡ ಇಲ್ಲಿ ತೋರಿಸ್ತಾ ಇದೆ. ಈ ರೀತಿ ಹೆಸರು ಬಂದರೆ ಮಾತ್ರ ಅದು ಪ್ರಾಪರ್ ಇದೆ ಅಂತ ಅರ್ಥ, ID ಕೂಡ. ಸೊ ಅದನ್ನು ಗಮನಿಸಿ. ಸೊ ಎಂಟರ್ ಅಮೌಂಟು ನನ್ನ ಹತ್ರ ಇವಾಗ $60 ಇದೆ. ಸೊ $60 ನಾನು ಎಂಟರ್ ಮಾಡ್ತೀನಿ. ಸೊ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ನಾನು ಹಾಕ್ತೀನಿ. ಎಲ್ರಿಗೂ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಇಂಪಾರ್ಟೆಂಟು, ಯಾವತ್ತೂ ಅದು ಮರಿಬೇಡಿ. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪಾಸ್ವರ್ಡು. ಒಂದು ಬುಕ್ಕಲ್ಲಿ ಕೂಡ ಬರೆದಿಟ್ಕೋಬೋದು ನೀವು. ಸೊ ಆಮೇಲೆ ಏನು ಮಾಡಬೇಕು, ಒಂದು ಸೆಂಡ್ OTP ಅಂತ ಕೊಡಿ. ಸೊ ಇಲ್ಲಿ ಒಂದು ಕ್ಲಿಕ್ ಕೊಡಬೇಕು ನೋಡಿ, ಚೆಕ್ ಮೀ ಔಟ್ ಅಂತ ಕ್ಲಿಕ್ ಕೊಟ್ಟು ಸೆಂಡ್ OTP ಅಂತ ಕೊಡಿ. ಸೊ ನಿಮ್ಮ ಒಂದು ಮೇಲ್ IDಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಬೇಕು. ನನಗೆ ಇಲ್ಲಿ ಬಂತು ನೋಡಿ, ಇಲ್ಲಿ ಒನ್ ಟೈಮ್ ಪಾಸ್ವರ್ಡ್ ಬಂತು ನೋಡಿ, 318347 ಇಲ್ಲಿ ಹಾಕಬೇಕು. 318347
347 318 347 ಪರ್ಫೆಕ್ಟ್ ಇದೆ. ಸೊ ಇಲ್ಲಿ ಮತ್ತೆ ಚೆಕ್ ಮೀ ಔಟ್ ಅಂತ ಕೊಡಿ, ಸಬ್ಮಿಟ್ ಕೊಡಿ. ಸೊ ಇಲ್ಲಿ ನನಗೊಂದು ನೋಟಿಫಿಕೇಷನ್ ಬಂದು ನೋಡಿ, ಫಂಡ್ ಹ್ಯಾಸ್ ಬಿ ಟ್ರಾನ್ಸ್ಫರ್ಡ್ ಸಕ್ಸಸ್ಫುಲಿ ಅಂತ. ಸೊ ಈ ಸ್ಕ್ರೀನ್ಶಾಟ್ ಬೇಕಾದರೆ ತಗೊಂಡು ಇಟ್ಕೋಬೋದು. ಹಾಗೆ ಇಲ್ಲಿ ಚೆಕ್ ಕೂಡ ಮಾಡ್ಬೋದು ನಮ್ಮ ಒಂದು ಟ್ರಾನ್ಸ್ಫರ್ ಡೀಟೇಲು. ಇಲ್ಲಿ ಟ್ರಾನ್ಸ್ಫರ್ ಹೋಗಿ ಟ್ರಾನ್ಸ್ಫರ್ ರಿಪೋರ್ಟ್ ಅಂತ ಇದೆ, ಆ ರಿಪೋರ್ಟಿಗೆ ಕ್ಲಿಕ್ ಕೊಡಿ. ರಿಪೋರ್ಟ್ ಕ್ಲಿಕ್ ಕೊಟ್ಟು ನಾನು ಇಲ್ಲಿ ಚೆಕ್ ಮಾಡ್ಬೋದು. ನೋಡಿ ಇಲ್ಲಿ ಹೆಸರು ಬಂದಿದೆ, ಐ ಡಿ ಬಂದಿದೆ, ಟ್ರಾನ್ಸ್ಫರ್ ಅಮೌಂಟು 60 ಇನ್ಕಮ್ ವಾಲೆಟ್ ಟು ಅವರ ಟಾಪಪ್ ವಾಲೆಟ್ಗೆ ಹೋಯಿತು. ಇಲ್ಲಿ ನಾನು ಇದನ್ನು ಸ್ಕ್ರೀನ್ಶಾಟು ತಗೊಂಡು ಅವರಿಗೆ ನಾನು ಕಳಿಸಿದರೆ ಸೊ ಅವರು ನನಗೆ ಏನು ಪೇಮೆಂಟ್ ಇದೆ ಇವಾಗ ಒಂದು 90 ರೂಪೀಸ್ ಥರ ನಮಗೆ ಸಿಗುತ್ತೆ. ಸೊ ಈ ಸ್ಕ್ರೀನ್ಶಾಟನ್ನು ಅವರಿಗೆ ನಾನು ಕಳಿಸಬೇಕು. ಹಾಗೆ ನಾನು ನನ್ನ ಏಂಜಲ್ ವಾಲೆಟಿಂದ ಕೂಡ ಕಳಿಸ್ತೀನಿ ಗೆಳೆಯರೆ, ಸೇಮ್. ಸೊ ನೋಡಿ ಅದು ಕೂಡ ಪ್ರೊಸೀಜರ್ ತೋರಿಸ್ತೀನಿ. ಸೇಮ್ ಪ್ರೊಸೀಜರು, ಏನು ಡಿಫ್ರೆನ್ಸ್ ಇಲ್ಲ. ಸೇಮ್ ಅದೇ ಆಪ್ಷನ್ಗೆ ಹೋಗಿ ಟ್ರಾನ್ಸ್ಫರ್ ಅಂತ, ಅಲ್ಲಿ ಹೋಗಿ ಟ್ರಾನ್ಸ್ಫರ್ ಟು ಟಾಪಪ್ ವಾಲೆಟ್ ಹೋಗಿ ನನ್ನ ಏಂಜಲ್ ವಾಲೆಟಲ್ಲಿ $10 ಇದೆ, ಅದನ್ನು ಕೂಡ ನಾನಿಲ್ಲಿ ಇವಾಗ ಕಳಿಸ್ತೀನಿ ಅವರಿಗೆ, ಏಂಜಲ್ ವಾಲೆಟ್. ಸೊ ಟ್ರಾನ್ಸ್ಫರ್ ಟು ಐ ಡಿ, ಸೊ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ, ಅವರ ಹೆಸರು ಬಂತು, ಎಂಟ್ರಿ ಅಮೌಂಟು 10 ಕೊಡ್ತೇನೆ. ಸೊ ಮಿನಿಮಮ್ ಇಲ್ಲಿ $10 ಟ್ರಾನ್ಸ್ಫರ್ ಮಾಡಬೇಕು, ಅದಕ್ಕಿಂತ ಕೆಳಗಡೆ ಆಗಲ್ಲ. ಮತ್ತು ಇಲ್ಲಿ ನಾನು ನನ್ನ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಹಾಕ್ತೀನಿ. ಸೆಂಡ್ ಒ ಟಿ ಪಿ ಕೊಟ್ಟಿದ್ದೇನೆ. ಸೊ ಒ ಟಿ ಪಿ ಸೆಂಟ್ ಅಂತ ಬಂತು. ಸೊ ಇಲ್ಲಿ ನಾನು ಚೆಕ್ ಮಾಡಬೇಕು. ಇಲ್ಲಿ ಬಂದಿದೆ ನೋಡಿ, 807780 807780. ಸೊ ಚೆಕ್ ಮೀ ಔಟ್ ಕೊಡ್ತೀನಿ, ಸಬ್ಮಿಟ್ ಕೊಟ್ಟಿದ್ದೀನಿ. ಸೊ ಅದು ಕೂಡ ಟ್ರಾನ್ಸ್ಫರ್ ಆಯಿತು. ಸೊ ಇಲ್ಲಿ ನಾನು ಮತ್ತೆ ರಿಪೋರ್ಟ್ನ ಚೆಕ್ ಮಾಡ್ತೇನೆ. ಟ್ರಾನ್ಸ್ಫರ್ ಹೋಗಿ ಟ್ರಾನ್ಸ್ಫರ್ ರಿಪೋರ್ಟ್, ಅವರು ಹೋಗಿ ಅಲ್ಲಿ ರಿಸೀವ್ ರಿಪೋರ್ಟ್ ಚೆಕ್ ಮಾಡಿ ನೋಡ್ಬೋದು. ಸೊ ಇಲ್ಲಿ ಗೋತಾರು ಬಂದಿದೆ. ಸೊ ಇಲ್ಲಿ ನಾನು ಸ್ಕ್ರೀನ್ಶಾಟ್ನ ಅವ್ರಿಗೆ ಕಳಿಸ್ತೀನಿ. ಸೊ ಟೋಟಲ್ ಅಮೌಂಟು ನಾನು $70 ಇಲ್ಲಿ ಅವರಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಗೆಳೆಯರೆ. ಸೊ ಈ ರೀತಿ ನಿಮ್ಮ ಲೀಡರ್ಸಿಗೆ ಅಥವಾ ನಿಮ್ಮ ಅಪ್ಲೈನ್ಗೆ ಅಥವಾ ಇನ್ನೊಬ್ಬರಿಗೆ ಯಾರಿಗಾದರೂ ಬೇಕಿದ್ದರೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಇನ್ಕಮ್ ವಾಲೆಟಿಂದ. ಡೈರೆಕ್ಟ್ ವಿಡ್ರಾನೇ ವೆಯ್ಟ್ ಮಾಡಬೇಕಂತೇನಿಲ್ಲ. ತುಂಬ ಜನರಿಗೆ ಇವಾಗ ಡಾಲರ್ಸ್ ಬೇಕಾಗಿದೆ. ನೋಡಿ ಗೆಳೆಯರೆ, ಈ ಥರ ಒಂದು ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಈ ಯೂಟ್ಯೂಬಲ್ಲಿ ನಿಮಗೆ ಒಂದು ಕಮೆಂಟ್ ಮಾಡಿ, ನಿಮ್ಮ ನಂಬರ್ ಕಮೆಂಟ್ ಮಾಡಿ, ನಾವು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ. ಹಾಗೆ ಯಾವುದಾದ್ರೂ ನಿಮಗೆ ಪ್ರಾಬ್ಲಮ್ ಇದ್ದರೆ ಅಥವಾ ಯಾವುದಾದ್ರ ಬಗ್ಗೆ ವಿಡಿಯೋ ಬೇಕಿದ್ರೆ ಖಂಡಿತ ಒಂದು ಕಮೆಂಟ್ ಮಾಡಿ ಗೆಳೆಯರೆ. ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗೋಣ ಗೆಳೆಯರೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಗೆಳೆಯರೆ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.